ಸಂಸ್ಥೆಯಲ್ಲಿ ಪಾಠ ಹಾಗೂ ಪಠ್ಯೇತರ ಚಟುವಟಿಕೆಗೆ ಸಮಾನ ಅವಕಾಶ ನೀಡುತ್ತಾ ಈ ನಿಟ್ಟಿನಲ್ಲಿ 4 ಗೋಡೆಯ ಮಧ್ಯದ ಪಾಠವಷ್ಟೇ ಸಾಲದು ಇವತ್ತಿನ ವಿದ್ಯಾರ್ಥಿಗಳಿಗೆ ನಮ್ಮ ಪ್ರಕೃತಿಯೊಂದಿಗೆ ಅವರು ಬೆರೆಯಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕಾಗಿ ಬಹಳಷ್ಟು ಕಾಯ್ತಾ ಇರ್ತಾರೆ. ಅವರಿಗೆ ಬಹಳ ಸಂತಸವನ್ನು ನೀಡುವ ಒಂದು ಕಾರ್ಯಕ್ರಮ ಇದು. ಅದರೊಂದಿಗೆ ವಿದ್ಯಾರ್ಥಿಗಳಿಗೆ ಇಲ್ಲಿನ ನಮ್ಮ ಹಳ್ಳಿಯ ಕೃಷಿಕರು ಅವರಿಗೆ ಪಾಠವನ್ನು ಮಾಡುವುದರ ಮೂಲಕ ನಮ್ಮ ಬೆಳೆಯನ್ನು ಹೇಗೆ ಬೆಳೆಯುವುದು ಅಂತ ತಿಳಿಸುವಂತಹ ಕಾರ್ಯಕ್ರಮ ನಮ್ಮದಾಗಿದೆ. ನಮಸ್ಕಾರ. ಜೂನ್ ಜುಲೈ ತಿಂಗಳು ಬಂದರೆ ಪ್ರತಿ ವರ್ಷ ನಮಗೆ ಹಬ್ಬ. ಯಾಕೆಂದರೆ ನಾವು ನಮ್ಮ ಮಕ್ಕಳನ್ನು 10ನೇ ಕ್ಲಾಸಿನ ಮಕ್ಕಳನ್ನು ಇಲ್ಲಿ ಬಾಂಡ್ಯಾಗೆ ನಾವು ಪ್ರಾತ್ಯಕ್ಷಿಕೆಗೆ ಕರ್ಕೊಂಡು ಬರ್ತೇವೆ. ನಟ್ಟಿ ಮಾಡೋದು ಹೇಗೆ, ಮತ್ತು ಗಿಡಗಳು ಬೆಳೆಯೋದು, ಮತ್ತು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂತಹ ಒಂದು ಗಾದೆಯನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿಯವರು ಯಾವಾಗಲೂ ಕೂಡ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. 10ನೇ ಕ್ಲಾಸಿಗೆ ಬರುವಾಗ ಮಕ್ಕಳು 8, 9 ಮತ್ತು ಕೆಳಗಿನ ಕ್ಲಾಸ್ಗಳಲ್ಲಿ ಅಕ್ಕಿ ಬೆಳೀತಾರೆ ಅಂತ ಎಲ್ಲ ಕಲಿತಾರೆ. ಮತ್ತು ಅದಕ್ಕೆ ಭೂಮಿ ಹದ ಮಾಡೋದು, ಮಳೆಯಲ್ಲೇ ನಾವು ನಟ್ಟಿ ಮಾಡೋದು ಅಂತೆಲ್ಲ ಹೇಳ್ತೇವೆ. ಹಾಗಾಗಿ ಅದನ್ನು ಅವರು ಪ್ರಾತ್ಯಕ್ಷಿಕವಾಗಿ ಮಕ್ಕಳು ಇಲ್ಲಿ ಕಲ್ತ್ಕೊಳ್ತಾರೆ. ಅವರಿಗೆ ಕಲಿಕೆಯ ಜೊತೆಗೆ ಶಾಲೆ ಮುಗಿಸಿ ಹೋಗುವಾಗ ಒಂದು ಒಳ್ಳೆಯ ಒಂದು ನೆನಪನ್ನು ತಗೊಂಡು ಹೋಗ್ತಾರೆ. ಮತ್ತು ನಮ್ಮ ಶಾಲೆಯಲ್ಲಿ ಬೇರೆ ಬೇರೆ ಕಡೆಗಳಿಂದ ಮಕ್ಕಳು ಕೂಡ ಇದ್ದಾರೆ. ಅಂದರೆ ಯಾವ ಬೆಂಗಳೂರು ಅಥವಾ ಈ ನಾರ್ತ್ ಕರ್ನಾಟಕ ಇಂಥ ಒಂದು ಊರುಗಳಿಂದ ನಮ್ಮ ಮಕ್ಕಳು ಹಾಸ್ಟೆಲಲ್ಲಿದ್ದಾರೆ. ಅವರಿಗೂ ಕೂಡ ಕೆಲವು ಮಕ್ಕಳಿಗೆ ಬೆಂಗಳೂರಲ್ಲಿ ಇರುವಂತಹ ಮಕ್ಕಳಿಗೆ ಅವರು ಭೂಮಿನೇ ನೋಡಿರಲ್ಲ, ಹೆಚ್ಚಿನವರು ಅವರು ಬಂದು ಇಲ್ಲಿ ಇಂಥ ಒಂದು ಅನುಭವವನ್ನು ಪಡ್ಕೊಂಡು ಹೋಗ್ತಾರೆ. ಅದಲ್ಲದೆ ನಾವು ನಮ್ಮ ಮಕ್ಕಳಿಗೆ ಒಂದು ರೈತರೊಟ್ಟಿಗೆ, ಯಾಕಂದರೆ ಭಾರತ ಅನ್ನುವಂಥದ್ದು ನಮ್ಮಲ್ಲಿ ಹಳ್ಳಿಗಳೇ ನಾಡಿ ಅಂತ ಹೇಳ್ತೇವೆ, ಮತ್ತು ಕೃಷಿಯನ್ನು ಮೇಜರ್ ಆಗಿ ನಾವು ಅವಲಂಬಿಸಿರ್ತೇವೆ. ಹಾಗಾಗಿ ಇಂಥ ಒಂದು ಕೃಷಿಯ ಅನುಭವವನ್ನು ನಮ್ಮ ಮಕ್ಕಳಿಗೆ ನಾವು ಯಾವಾಗಲೂ ಕೊಡ್ತೇವೆ. ನಮ್ಮ ಆಡಳಿತ ಮಂಡಳಿಯವರು ಸುಭಾಷ್ ಸರ್ ಮತ್ತು ಅನುಪಮಾ ಮೇಡಮ್ ಈ ಒಂದು ಪ್ರಕ್ರಿಯೆಯನ್ನು ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ಕೊಡ್ತಾರೆ. ಮಕ್ಕಳು ಇಲ್ಲಿ ಇಡೀ ದಿನ ಬೆಳಗ್ಗೆ ಬಂದುಬಿಟ್ಟು ಭೂಮಿಯನ್ನು ಹದ ಮಾಡುವುದು ಅಥವಾ ಮಳೆಯಲ್ಲಿ ನಟ್ಟಿ ಮಾಡುವುದು ಇಂಥ ಒಂದು ಪ್ರತ್ಯಕ್ಷವಾಗಿ ಅವರು ಕೂಡ ಮಕ್ಕಳು ಮಾಡಿ ಅನುಭವ ಪಡ್ಕೊಳ್ತಾರೆ. ಅದನ್ನು ಬೇರೆ ಬೇರೆಯವರಿಗೆ ಹಂಚ್ತಾರೆ, ಅವರ ಒಂದು ನೆರೆಹೊರೆಯವರಿಗೆ ಹೇಳ್ಕೊಳ್ತಾರೆ. ಅದಲ್ಲದೆ ಅದಾದಮೇಲೆ ಮಧ್ಯಾಹ್ನ ಊಟ ಎಲ್ಲ ಮಾಡಿಬಿಟ್ಟು ಇಲ್ಲೇ ಸ್ವಲ್ಪ ಕೆಲವು ಕ್ರೀಡೆಗಳನ್ನು ಕೂಡ ಆಡಿಬಿಟ್ಟು ಮಕ್ಕಳು ಶಾಲೆಗೆ ವಾಪಸ್ ಮನೆಗಳಿಗೆ ತೆರಳುತ್ತಾರೆ. ಹಾಗಾಗಿ ಇದು ಒಂದು ಒಳ್ಳೆಯ ಒಂದು ಅನುಭವ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ಮಕ್ಕಳು ಓವರ್ ಹೆಲ್ಮಿಂಗ್ ರೆಸ್ಪಾನ್ಸ್ ಅಂತ ಹೇಳ್ಬೋದು. ಮಕ್ಕಳು ಈಗ ನಾವು ಏನು ಮಾಡ್ತೇವೆ, ಒಂದು ವಾರದ ಮೊದಲು ನಮಗೆ ಡೇಟ್ಸ್ ಹೇಳಿರ್ತಾರೆ. ಹಾಗಾಗಿ ಹೇಳಿದ ಕೂಡಲೇ ಇದು ಒಂದು ದಿನಕ್ಕಾಗಿ ಕಾಯ್ತಾ ಇರ್ತಾರೆ. ಈಗ ಇಲ್ಲಿ ಕೆಲವರು ಹುಷಾರಿಲ್ಲದ ಮಕ್ಕಳು ಇದ್ದಾರೆ, ಬಟ್ ಅವರು ಕೂಡ ಇಂಥ ಒಂದು ಅನುಭವ ಬಿಡುವುದು ಬೇಡ ಅಂತ ಹೇಳಿ ಅವರನ್ನು ಕೂಡ ನಾವು ಕರ್ಕೊಂಡು ಬರ್ತೇವೆ. ಬಹಳ ಒಂದು ಚಾಕಚಕ್ಯತೆಯಿಂದ ಅವರು ಹೇಳಿಕೊಟ್ಟಿದ್ದನ್ನು ಮಕ್ಕಳು ಚೆನ್ನಾಗಿ ಮಾಡಿಬಿಟ್ಟು ತುಂಬ ಆನಂದ ಪಟ್ಕೊಂಡು ಹೋಗ್ತಾರೆ.
ಮನೆಯಲ್ಲೆಲ್ಲ ಗೆದ್ದಿದ್ದೀರಿ, ನಮ್ಗೆ ತುಂಬಾ ಅನುಭವ ಆಗ್ತಿದೆ. ಆದ್ರೆ ನಮ್ಮ ಮನೆಯಲ್ಲಿ ಗೆದ್ದೆ ಇಲ್ಲ. ಆದ್ರೂ ನಮ್ಗೆ ಈ ಶಾಲೆ ಜಾಯಿನ್ ಆಗೋದ್ರಿಂದ ನಮ್ಗೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಆಯ್ತು. ಹೇಗ್ ನಡುವುದು, ಹೇಗ್ ನಟ್ಟಿ ಮಾಡುವುದು. ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಆಯ್ತು. ಆಲ್ ಥ್ಯಾಂಕ್ಸ್ ಟು ಮ್ಯಾನೇಜ್ಮೆಂಟ್ ಟೀಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಝಾರಾ. ನಾನು ತನುಶ್ರೀ. ನಮ್ಗೆ ಇದೊಂದು ಒಳ್ಳೆ ಅಪರ್ಚುನಿಟಿ. ನಮ್ಮ ಶಾಲೆಯಿಂದ ಈ ತರ ಒಂದು ಮಾಡ್ತಿದ್ರು ಅಂದ್ರೆ ನಮ್ಗೆ ತುಂಬಾ ಗೌರವ. ಎಂತಕಂದ್ರೆ ಲಾಸ್ಟ್ ನಮ್ ಸೀನಿಯರ್ ಬ್ಯಾಚ್ ಹೋಗೋತ್ತಿಗೆ ನಮ್ಗೆಲ್ಲ ಅನ್ಸ್ತಿದ್ದಿತ್ತು, ಈಗ ನೆಕ್ಸ್ಟ್ ಇಯರ್ ನಾವು ನಮ್ಗೆ ಹೆಂಗ್ ಹೇಳಿಕೊಡ್ತ್ರು ಅಂದ್ರೆ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ನಮ್ಗೆ ತುಂಬಾ ಖುಷಿ ನೀಡ್ತಿತ್ತು. ಮತ್ತೆ ನಾವು ಅಂದ್ರೆ ನಟ್ಟಿ ಹೆಂಗ್ ಮಾಡೋದು ತುಂಬಾ ಖುಷಿ ಆಗ್ತಿತ್ತು. ನಾವು ಬರೀ ಹೇಗೆ ನಡ್ತೀವಿ ಅಂತ 4 ಗೋಡೆಯಲ್ಲಿ ಕ್ಲಾಸಲ್ಲಿ ಕೇಳಿದಷ್ಟೇ, ಬಟ್ ಇಲ್ಲಿ ಹೊರಗಡೆ ಬಂದು ನಾವೇ ಕೈಯಿಂದ ನೆಡೋದು ಇಟ್ ವಾಸ್ ತುಂಬಾ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಸಿಕ್ತು. ಅದಾದ್ಮೇಲೆ ಈ ತರ ಬಂದು ರೈತರು ನಮಗೋಸ್ಕರ ಹೇಗೆ ಶ್ರಮ ಪಟ್ಟು ಬೆವರು ಸುರಿಸಿ ಡೇ ಅಂಡ್ ನೈಟ್ ಅವರು ಇಲ್ಲಿ ಬಂದು ನಮಗೋಸ್ಕರ ನಾಟಿ ಮಾಡ್ತಾರೆ. ಅದಾದ್ಮೇಲೆ ನಾವು ಅವ್ರು ಮಾಡಿದಂತ ಆ ನಾಟಿಯಿಂದ ಬರುವಂತ ರೈಸ್ ತಿಂತೀವಿ. ಆಮೇಲೆ ಮಳೆ ಇರ್ಲಿ ಬಿಸಿಲಿರ್ಲಿ ಎಲ್ಲ ಸಮಯದಲ್ಲೂ ಅವ್ರು ನಮ್ಗೆ ಮಾಡೋದು ತುಂಬಾ ಶ್ರಮ ಪಡ್ತರು. ನಮ್ಗೆ ಇವತ್ತದ ಅನುಭವ ಆಗ್ತಿತ್ತು, ಎಷ್ಟು ಕಷ್ಟಪಟ್ಟು ಎಷ್ಟು ಇದ್ರ ಬೆವರು ಸುರಿಸಿ ಮಾಡ್ತರು. ಅದು ನಮ್ಗೆ ಅನುಭವ ಇರಲ್ಲ. ನಾವ್ ಯಾವತ್ತು ಅದೊಂದು ಗೌರವ ನಮ್ಗೆ ಅದು ಏನು ಅಷ್ಟಪ್ಪ ಗೊತ್ತಿರಲ್ಲ. ಈಗ ಬಂದ ಎಲ್ಲ ಅನುಭವ ಆಗ್ತಿತ್ತು. ಒಂದೊಂದು ಊಟಕ್ಕೂ ಎಷ್ಟು ಕಷ್ಟಪಡ್ತರು, ಒಂದೊಂದು ಊಟ ಮಾಡುವ ಅಂದ್ರೆ ರೀತಿಯಲ್ಲೂ ಎಷ್ಟು ಕಷ್ಟ ಇರ್ತದೆ ಎಲ್ಲ ನಮ್ಗೆ ತುಂಬಾ ಅನುಭವ ಆಗ್ತಿತ್ತು. ತುಂಬಾ ಖುಷಿ ಆಗ್ತಿತ್ತು. ನಮ್ಮ ಶಾಲೆ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಆಗ್ತಿತ್ತು. ಈ ತರ ಒಂದು ಶಾಲೆಗೆ ನಾವು ಜಾಯಿನ್ ಆಗಿ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತಿತ್ತು. ನನ್ನ ಹೆಸರು ಶ್ರೀನಿಧಿ. ನಾನು ಗುರುಕುಲ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿರುವ 10ನೇ ತರಗತಿಯ ವಿದ್ಯಾರ್ಥಿ. ನಾನು ಪ್ರಥಮ್. ನಾನು ಕೂಡ ಗುರುಕುಲ ಶಾಲೆಯಲ್ಲಿ ಓದುತ್ತಿರುವಂತಹ 10ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದೇನೆ. ಇವತ್ತು ಒಂದು ಒಳ್ಳೆ ರೀತಿಯಂತ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ನಮಗೆ. ಮುಂಚೆ ಯಾವತ್ತೂ ನೋಡ್ದಿದ್ದಂತ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ನಾವು ಬರೀ ಬುಕ್ಸ್ ಅಲ್ಲಿ ಓದಿದ್ವಿ ಅಷ್ಟೇ, ಈ ತರ ನಾಟಿ ಮಾಡೋದು ಹೇಗೆ ಮತ್ತೆ ಇದೆಲ್ಲ ಬುಕ್ಸ್ ಅಲ್ಲಿ 8th ಸ್ಟ್ಯಾಂಡರ್ಡ್ ಅಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ವಿ ಅಷ್ಟೇ. ಈ ತರ ಯಾವತ್ತೂ ಮಾಡಿರ್ಲಿಲ್ಲ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನಾವಿಲ್ಲಿ ಸುಮಾರು ಜನ ಹಾಸ್ಟೆಲರು ಬೆಂಗಳೂರಿಂದ ಇರೋದು, ಎಷ್ಟೋ ಜನ ಇಲ್ಲಿ ಗದ್ದೆಗಳನ್ನ ನೋಡಿಲ್ಲ. ನಾವು ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು, ಹಾಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಫಸ್ಟ್ ಟೈಮ್. ತುಂಬಾ ಖುಷಿ ಆಗ್ತಿದೆ ನಮಗೆ ಈ ತರ ಎಲ್ಲ ನೋಡಿ. ನಮಗೆ ಈ ರೈತರದ್ದು ಅಂದ್ರೆ ಮಳೆ ಇರಲಿ ಎಷ್ಟೇ ಬಿಸಿಲು ಇರಲಿ ಅವರು ಕೆಲಸ ಮಾಡೇ ಮಾಡ್ತಾರೆ. ನಾವು ಇವರಿಲ್ಲ ಅಂದ್ರೆ ನಮಗೆ ಹೊಟ್ಟೆಗೆ ಏನು ಊಟ ಸಿಗೋದಿಲ್ಲ ಅನ್ನೋದು ಒಂದು ಆಕ್ಚುಯಲ್ ಫ್ಯಾಕ್ಟ್. ಅದು ನಮಗೆ ಇವತ್ತು ಅದು ತುಂಬಾ ಡೀಪ್ ಆಗಿ ಅರ್ಥ ಆಗಿದೆ. ಮತ್ತೆ ಇನ್ನೊಂದು ಗಾದೆ ಮಾತಿದೆ, ತುಂಬಾ ಒಳ್ಳೆ ಗಾದೆ ಮಾತಿದೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಇದು ಇವತ್ತು ನಮಗೆ ಅರ್ಥ ಆಗಿದೆ, ಏನಕ್ಕೆ ಹೇಳ್ತಾರೆ ಅಂತ, ಅದರ ಆಕ್ಚುಯಲ್ ಮೀನಿಂಗ್ ಏನು ಅಂತ ಇವತ್ತು ಅರ್ಥ ಆಗಿದೆ ನಮಗೆ. ಇದು ಮ್ಯಾನೇಜ್ಮೆಂಟ್ಗೂ ಹಾಗೂ ಸ್ಕೂಲ್ ಅವರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಮಗೆ ಈ ತರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ. ಇಂಥ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ ನಮ್ಮ ಲೈಫಲ್ಲಿ ಆಲ್ಮೋಸ್ಟ್ ಯಾವತ್ತೂ ಸಿಕ್ಕಿರಲಿಲ್ಲ. ಇದು ಫಸ್ಟ್ ಟೈಮ್. ಅಂಡ್ ಥ್ಯಾಂಕ್ ಯು ಫಾರ್ ದ ಮ್ಯಾನೇಜ್ಮೆಂಟ್ ಅಂಡ್ ಸ್ಕೂಲ್ ಈ ತರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ.